ಅಂಗೈಯಲ್ಲಿ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡು ಕೈಯೆಲ್ಲ ಈ ರೀತಿ ರಬ್ ಮಾಡಿದ್ರೆ ಸಾಕು, ನಮ್ಮ ಕೈಯೆಲ್ಲ ಕೂಡ ಕಪ್ಪಗಾಗ್ಬಿಡುತ್ತೆ. ಹಾಗಾದರೆ ವೀಕ್ಷಕರೇ, ಬನ್ನಿ ಸ್ನೇಹಿತರೆ ವೀಕ್ಷಕರೇ, ನಾನಿವತ್ತು ಬಿಳಿ ಕೂದಲ ಸಮಸ್ಯೆಗಾಗಿ ತುಂಬಾ ನ್ಯಾಚುರಲ್ ಆಗಿರುವಂಥದ್ದು ಒಂದು ಹೇರ್ ಪ್ಯಾಕ್ ತೊಗೊಂಡು ಬಂದಿದ್ದೀನಿ. ಯಾರಿಗಾದರೂ ಕೂಡ ನೀವು ಯೂಸ್ ಮಾಡ್ಬೋದು ವೀಕ್ಷಕರೇ. ಏಜ್ಗಿಂತ ಮುಂಚೆನೇ ಆಗಲಿ, ಏಜ್ ಆದಮೇಲೆ ಆಗಲಿ, ಮಕ್ಕಳಿಗಾಗಲಿ ಸಹಜವಾಗಿ ಬಿಳಿ ಕೂದಲ ಸಮಸ್ಯೆ ಎಲ್ರಿಗೂ ಕೂಡ ಕಾಣ್ತಾ ಇರುವಂಥದ್ದು. ಹಾಗಾದರೆ ನಾವು ಯಾವುದಾದ್ರೂ ಕೆಮಿಕಲ್ ಇರುವಂಥದ್ದು ಹೇರ್ ಪ್ಯಾಕು ಮತ್ತೆ ಮತ್ತೆ ಯೂಸ್ ಮಾಡೋಕ್ಕೂ ಕೂಡ ರಿಸ್ಕ್ ಆಗುತ್ತೆ. ಹಾಗಾಗಿ ನಾವು ಈ ಥರ ಕೂಡ ಯೂಸ್ ಮಾಡ್ಬೋದು ವೀಕ್ಷಕರೇ. ಹಾಗಾದರೆ ಸ್ನೇಹಿತರೆ, ಯಾರಿಗೆಲ್ಲ ಬಿಳಿ ಕೂದಲ ಸಮಸ್ಯೆ ಇದೆ ಅವರು ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿಕೊಂಡು ಹೋಗ್ಬೋದು. ಒಂದು ಹಿಡಿ ಮುಟ್ಟಿಯಷ್ಟು ಈ ರೀತಿ ಮಾಡಿಟ್ಕೊಂಡ್ಬಿಟ್ರೆ ನಮ್ಗೆ ಎಷ್ಟು ಬೇಕಾದಾಗ, ಯಾವಾಗ ಬೇಕಾದಾಗ ಅವಾಗ ನಾವು ಈ ಥರ ಹೇರ್ ಪ್ಯಾಕ್ ಸೆಕೆಂಡ್ ಒಳಗಡೆ ನಾವು ಈ ಥರ ತಲೆಗೆ ಅಪ್ಲೈ ಮಾಡ್ಕೋಬೋದು. ಹಾಗಾದರೆ ನಾವು ಸೆಕೆಂಡ್ ಒಳಗಡೆ ಈ ರೀತಿ ಹೇರ್ ಪ್ಯಾಕ್ ಯಾವ ಥರವಾಗಿ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಯೂಸ್ ಆಗುತ್ತೆ ಅಂತ ಇವತ್ತಿನ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ. ಮಕ್ಕಳಿಗೆ ಸಹಜವಾಗಿ ಬಿಳಿ ಕೂದಲ ಸಮಸ್ಯೆ ಕಾಮನ್ ಆಗಿ ಅವರಿಗೂ ಕೂಡ ಆಗ್ತಾ ಇರುವಂಥದ್ದು. ಆವಾಗ ಮಕ್ಕಳಿಗಾದರೂ ಕೂಡ ನೀವು ಯೂಸ್ ಮಾಡ್ಬೋದು. ನೋಡಿ, ಒಂದು ಸ್ವಲ್ಪನೇ ಸ್ವಲ್ಪ ತಗೊಂಡ್ರೆ ಸಾಕು, ನಮ್ಮ ಕೈಯೆಲ್ಲ ಪೂರ್ತಿ ಕಪ್ಪಗಾಗುವಂಥದ್ದು, ಹಾಗೆ ನಮ್ಮ ಕೂದಲು ಕೂಡ ನ್ಯಾಚುರಲ್ ಆಗಿ ಕಲರ್ ಕೊಡುವಂಥದ್ದು ವೀಕ್ಷಕರೇ. ಖಂಡಿತವಾಗಿ ಯೂಸ್ ಮಾಡ್ಬೋದು. ನಾನು ಇವಾಗ ನೋಡ್ತಾ ಇರ್ಬೋದು, ಇಷ್ಟು ಮಾಡಿದ್ದೀನಿ, ಇದೇನಪ್ಪ ಇದು ಯಾವುದಪ್ಪ ಅಂತ ಯೋಚನೆ ಮಾಡ್ತಿರ್ತೀರ ನೀವು ಕೂಡ. ನಿಮಗೂ ಕೂಡ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ. ಬನ್ನಿ ಮತ್ತೆ ತಡ ಮಾಡದೆ ವಿಡಿಯೋ ಕೂಡ ಸ್ಕಿಪ್ ಮಾಡದೆ ನೋಡೋಣ ಸ್ನೇಹಿತರೆ. ಇವಾಗ ವೀಕ್ಷಕರೇ, ಮಾಡೋದಕ್ಕಾಗಿ ನಾನು ಸ್ಟವ್ ಮೇಲೆ ಕಬ್ಬಿಣದ ಕಡೆ ಇಟ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಕಬ್ಬಿಣದ ಬಾಣಲೆಯಲ್ಲಿ ಮಾಡೋದ್ರಿಂದ ನಮಗೆ ಬಿಳಿ ಕೂದಲ ಸಮಸ್ಯೆ ಕಾಮನ್ ಆಗಿ ಜಾಸ್ತಿ ಇರೋರಿಗೆ ಕಲರ್ ಜಾಸ್ತಿ ಬರುವಂಥದ್ದು. ಹಾಗಾಗಿ ಕಬ್ಬಿಣದ ಕಡೆಯೇ ತಗೋಬೋದು. ಇವಾಗ ಅದರಲ್ಲಿ ನಾನು ಇವಾಗ ಏನು ಹಾಕಿದ್ದೀನಿ ಸ್ನೇಹಿತರೆ, ನಾನು 2 ಸ್ಪೂನಷ್ಟು ಏನು ಹಾಕಿದ್ದೀನಿ ಅಂದರೆ ನೋಡ್ತಾ ಇರ್ಬೋದು, 2 ಸ್ಪೂನಷ್ಟು ನಾನು ಇವಾಗ ಇದಕ್ಕೆ ಅಕ್ಷಯ ಬೀಜ ಹಾಕಿರುವಂಥದ್ದು. ಅಕ್ಷಯ ಬೀಜ ನಮ್ಮ ಕೂದಲು ಬೆಳವಣಿಗೆ ಆಗಲಿ, ನಮ್ಮ ಬಿಳಿ ಕೂದಲ ಸಮಸ್ಯೆಗೆ ಕಪ್ಪು ಮಾಡುವಂಥದ್ದು ಸಹಾಯ ಮಾಡುತ್ತೆ. ಹಾಗೆ ನೋಡ್ತಾ ಇರ್ಬೋದು, ಸ್ವಲ್ಪ ಒಂದು 2 ಸ್ಪೂನಷ್ಟು ಹಾಕಿದ ತಕ್ಷಣ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿದ್ದೀನಿ. ಯಾಕಪ್ಪ ಈ ರೀತಿ ಪ್ಲೇಟ್ ಮುಚ್ಚಬೇಕಂದ್ರೆ ಅಕ್ಷಯ ಬೀಜ ಎಲ್ಲನೂ ಕೂಡ ಚಟಪಟ ಅಂತ ಚಿಡಿಯುತ್ತೆ. ಚಿಡ್ದಾದ್ಮೇಲೆ ಎಲ್ಲನೂ ಕೂಡ ಕೆಳಗಡೆ ಬಿದ್ದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಚಿಡಿಯೋದು ಸೌಂಡ್ ಕಡಿಮೆ ಆಗೋವರೆಗೂ ನಾವು ಈ ರೀತಿ ಪ್ಲೇಟ್ ಮುಚ್ಚಬೇಕಾಗತ್ತೆ. ಹಾಗಾಗಿ ನೀವು ಕೂಡ ಇದೇ ರೀತಿಯಾಗಿ ಮಾಡಬೇಕು. ಯಾಕಂದರೆ ನಾವು ತೊಗೊಂಡಿರೋಂಥ 2 ಸ್ಪೂನಷ್ಟು ಅಕ್ಷಯ ಬೀಜ ಎಲ್ಲನೂ ಕೂಡ ಚಟಪಟ ಅಂತ ಚಿಡಿದು ಎಲ್ಲನೂ ಕೂಡ ಕೆಳಗಡೆ ಬಿದ್ದುಬಿಡುತ್ತೆ. ಹಾಗಾಗಿ ನೀವು ಈ ಥರ ಖಂಡಿತವಾಗಿ ಸ್ವಲ್ಪ ಟಿಪ್ಸ್ ಟ್ರೈ ಮಾಡ್ಬೋದು. ಇವಾಗ ಅಕ್ಷಯ ಬೀಜ ನಾನು ಹಾಗೇ ಫ್ರೈ ಮಾಡ್ತಾನೆ ಇರ್ತೀನಿ. ಯಾಕಂದರೆ ನಾವು ಎಷ್ಟೊತ್ತು ಅಕ್ಷಯ ಬೀಜ ಫ್ರೈ ಮಾಡ್ತೀವಿ, ಅಕ್ಷಯ ಬೀಜದಲ್ಲಿ ಇರುವಂಥ ಎಣ್ಣೆ ಅಂಶ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಅದರಿಂದನೇ ನಮಗೆ ಕೂದಲಿಗೆ ನ್ಯಾಚುರಲಾಗಿ ಕಲರ್ ಕೊಡುತ್ತೆ. ಹಾಗೆ ಬಿಳಿ ಕೂದಲು ಕೂಡ ಕಪ್ಪು ಮಾಡುತ್ತೆ. ಹಾಗೆ ನಮಗೆ ಕೂದಲು ಬೆಳವಣಿಗೆ ಕೂಡ ಆಗ್ತಾಯಿಲ್ಲ, ನನಗೆ ಜಾಸ್ತಿನೇ ಕಪ್ಪು ಕೂದಲು ಕೂಡ ಇಲ್ಲ, ನನಗೆ ಬೆಳವಣಿಗೆ ಕೂಡ ಆಗ್ತಾಯಿಲ್ಲ ಅಂದಾಗ ಕೂಡ ಈ ಥರವಾಗಿ ಟ್ರೈ ಮಾಡ್ಬೋದು ವೀಕ್ಷಕರೇ. ಇವಾಗ ಸ್ನೇಹಿತರೆ, ಏಜ್ ಆದಮೇಲೆ ಬಿಳಿ ಕೂದಲ ಸಮಸ್ಯೆ ಎಲ್ರಿಗೂ ಕೂಡ ಬಂದೇ ಬರುತ್ತೆ. ನಾವೇನು ಸಾಯೋವರೆಗೂ ಕೂಡ ನಮಗೆ ಬಿಳಿ ಕೂದಲ ಸಮಸ್ಯೆ ಬರಲ್ಲ ಅಂತ ನಾನು ಹೇಳಲ್ಲ. ಎಲ್ರಿಗೂ ಕೂಡ ಬಿಳಿ ಕೂದಲ ಸಮಸ್ಯೆ ಬಂದೇ ಬರುತ್ತೆ. ಯಾಕಪ್ಪ, ನಾವು ಕೆಮಿಕಲ್ ಇರುವಂಥದ್ದು ಹೇರ್ ಪ್ಯಾಕು ಎಲ್ರಿಗೂ ಕೂಡ ಯೂಸ್ ಮಾಡೋದಕ್ಕೆ ಆಗಲ್ಲ. ಯಾರಿಗಾದ್ರೂ ರಿಯಾಕ್ಷನ್ ಆಗುತ್ತಲ್ವ, ಆವಾಗ ನೀವು ಈ ಥರ ಇರುವಂಥದ್ದು ಕೂಡ ಯೂಸ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಖಂಡಿತವಾಗಿ ಎಲ್ರಿಗೂ ಕೂಡ ಶೇರ್ ಮಾಡಿ. ಯಾರಿಗಾದರೂ ನಮಗೆ ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ, ನಾನು ಯೂಸ್ ಮಾಡಲ್ಲ, ನನಗೆ ರಿಯಾಕ್ಷನ್ ಆಗುತ್ತೆ ಅಂದಾಗ ಅವರಿಗೂ ಕೂಡ ಈ ರೀತಿ ವಿಡಿಯೋ ಶೇರ್ ಮಾಡ್ಬೋದು. ಇವಾಗ ನೋಡಿ, ಅಕ್ಷಯ ಬೀಜ ನ್ಯಾಚುರಲ್ ಆಗಿ ನಮಗೆ ಕಲರ್ ಕೊಡುವಂಥದ್ದು. ಹಾಗಾಗಿ ನೀವು ಕೂಡ ಯೂಸ್ ಮಾಡ್ಬೋದು. ಇವಾಗ ಕಾಣಿಸ್ತಾ ಇರ್ಬೋದು, ಎಣ್ಣೆ ಬಿಟ್ಕೊಳ್ಳೋವರೆಗೂ ಕೂಡ ನಾನು ಹಾಗೆ ಫ್ರೈ ಮಾಡಿಕೊಂಡು ತೊಗೊಂಡಿದ್ದೀನಿ. ಒಂದು 10 ನಿಮಿಷ ಆದಮೇಲೆ ತಣ್ಣಗಾದ್ಮೇಲೆ ಈ ರೀತಿ ಬಟ್ಲಲ್ಲಿ ತೊಗೊಂಡು ಬಂದಿದ್ದೀನಿ. ಈ ಥರ ನಾವು ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದ ಡಬ್ಬಿಗಳಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ವರ್ಷ ಪೂರ್ತಿ ಕೂಡ ನೀವು ಯೂಸ್ ಮಾಡ್ಬೋದು. ಒಂದು ಹಿಡಿ ಮುಟ್ಟಿಯಷ್ಟು ಇದ್ದರೆ ನಮಗೆ ಜಾಸ್ತಿನೇ ಆಗುತ್ತೆ. ತಿಂಗಳಾನುಗಟ್ಟಲೆ ನಾವು ಎಷ್ಟು ಬೇಕೋ ಅಷ್ಟು ಕೂಡ ನಾವು ಯೂಸ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಇವಾಗ ಇದು ಪೂರ್ತಿ ನೋಡಿ, ಈ ಥರ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ತೊಗೊಂಡ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಎಷ್ಟು ಚೆನ್ನಾಗಿ ಶೈನಿಂಗ್ ಆಗಿ ಕಾಣಿಸ್ತಾ ಇರುವಂಥದ್ದು. ಇವಾಗ ನೀವು ಇದು ಡಬ್ಬಿಯಲ್ಲಿ ಕೂಡ ಹಾಕಿ ಇಡ್ಬೋದು. ಇಲ್ಲಾಂದರೆ ನೀವು ಒಂದು ಬೇಕಾದಾಗ ಸ್ವಲ್ಪನೇ ತೊಗೋಬೇಕಾಗುತ್ತೆ, ಜಾಸ್ತಿ ಏನಿಲ್ಲ. ನಾವು ಸ್ವಲ್ಪ ತೊಗೊಂಡ್ರೆ ನಮಗೆ ತಲೆ ಪೂರ್ತಿ ಆಗೋಗುತ್ತೆ. ಹಾಗಾಗಿ ಸ್ವಲ್ಪನ ಕೂಡ ತೊಗೊಂಡು ಈ ರೀತಿ ಫ್ರೈ ಮಾಡಿಕೊಂಡು ಯೂಸ್ ಮಾಡ್ಬೋದು. ನಾನಿವಾಗ ಇದು ಬಟ್ಲಲ್ಲಿ ಹಾಕ್ತಾಯಿದ್ದೀನಿ. ಇದು ಕಾಣಿಸ್ತಾ ಇರ್ಬೋದು, ಎಣ್ಣೆ ನೋಡಿ ಸ್ವಲ್ಪ ಕಡೆಗೂ ಕೂಡ ಈ ರೀತಿ ಮೆತ್ಕೊಂಡಿರೋದು ಕಾಣಿಸ್ತಾ ಇರ್ಬೋದು. ಇದು ಕಬ್ಬಿಣದ ಕಡೆಯಲ್ಲಿ ಮಾಡೋದ್ರಿಂದ ಸ್ವಲ್ಪ ಕಲರ್ ಜಾಸ್ತಿ ಬರುವಂಥದ್ದು. ಇವಾಗ ಸ್ನೇಹಿತರೆ, ನೀವು ಬೇಕಾದರೆ ಈ ರೀತಿ ಬಟ್ಲಲ್ಲಿ ಹಾಕಿ ಮಿಕ್ಸ್ ಮಾಡ್ಬೋದು. ಇಲ್ಲ ಬಟ್ಲಲ್ಲಿ ಬೇಡ, ನನಗೆ ಕೈಯಲ್ಲೇ ಮಿಕ್ಸ್ ಮಾಡಬೇಕಂತ ಅಂದ್ಕೊಂಡ್ರೆ ಅದು ಕೂಡ ಹೇಳ್ಕೊಡ್ತೀನಿ. ನೋಡಿ, ನಾನು ಇವಾಗ ಈ ಬಟ್ಲಲ್ಲಿ ಸ್ವಲ್ಪನೇ ಹಾಕಿದ್ದೀನಿ. ಅದಕ್ಕೆ ಒಂದು 4 ಡ್ರಾಪ್ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಕಲರ್ ಸ್ವಲ್ಪ ಜಾಸ್ತಿನೇ ಬರುವಂಥದ್ದು.
ಈ ರೀತಿ ಒಂದೇ ಒಂದು ಬೆರಳಿನಿಂದ ಸ್ವಲ್ಪ ರೀತಿ ಪ್ರೆಸ್ ಮಾಡಿದ್ರೆ ಸಾಕು, ನಮಗೆ ಎಲ್ಲನೂ ಕೂಡ ಚೂರು ಚೂರಾಗಿ ಪೌಡ್ರ್ ಆಗುತ್ತೆ. ಇಲ್ಲ ಅಂದರೆ ನೀವು ಈ ಥರ ಕೈಯಲ್ಲಿ ಹಾಕಿ ಸ್ವಲ್ಪ ರೀತಿ ಕೈಯಲ್ಲಿ ರಬ್ ಮಾಡಿದ್ರೆ ಸಾಕು, ನಮ್ಮ ಕೈ ಪೂರ್ತಿ ಕಪ್ಪಗಾಗುವಂಥ ಹೇರ್ ಪ್ಯಾಕ್ ರೆಡಿ ಆಯಿತು. ಹಾಗಾದರೆ ವೀಕ್ಷಕರೇ, ನಿಮಗೂ ಕೂಡ ಬಿಳಿ ಕೂದಲ ಸಮಸ್ಯೆಗೆ ನ್ಯಾಚುರಲ್ ಆಗಿ ಕಲರ್ ಮಾಡುವಂಥ ಹೇರ್ ಪ್ಯಾಕ್ ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗ್ ಆಗಿ ಕಾಣಿಸ್ತಾ ಇರುವಂಥದ್ದು. ಇದೇ ರೀತಿ ನಮ್ಮ ಕೂದಲಿಗೂ ಕೂಡ ತುಂಬಾ ಚೆನ್ನಾಗಿ ಶೈನಿಯಾಗಿ ಕಾಣಿಸುತ್ತೆ. ನಾವು ಇದು ಏನು ಮಾಡಬೇಕಂದ್ರೆ ರಾತ್ರಿ ಹೊತ್ತಿಗೆ ಹಚ್ಕೋಬೇಕು. ಬೆಳಗ್ಗೆ ಹೊತ್ತಿಗೆ ನೀವು ಸ್ವಲ್ಪ ಸ್ನಾನ ಮಾಡಬೇಕು. ಅಂದರೆ ತಣ್ಣೀರಿಂದ ಸ್ನಾನ ಮಾಡಿದ್ರೂ ಕೂಡ ನಡೆಯುತ್ತೆ, ಹಾಗೆ ಬಿಟ್ಟರು ಕೂಡ ನಡೆಯುತ್ತೆ. ಇವಾಗ ನೋಡಿ ನಾನು ತಲೆಗೂ ಕೂಡ ಈ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ. ಕೈಯಲ್ಲಿ ಪೂರ್ತಿ ಹಚ್ಕೊಂಡಿದ್ದೀವಿ ಅಲ್ವಾ, ನಾವು ಇದೇ ರೀತಿ ಕೈಯಿಂದನೇ ಈ ಥರ ಎಲ್ಲ ಕಡೆ ಬಿಳಿ ಕೂದಲ ಸಮಸ್ಯೆ ಎಲ್ಲೆಲ್ಲಿದೆ ಅಲ್ಲೆಲ್ಲ ಕೂಡ ಹಚ್ಕೋಬೋದು. ಹಚ್ಕೊಂಡು ಹಾಗೆ ಕೂಡ ನೀವು ಹೊರಗಡೆ ಹೋದರೂ ಕೂಡ ಏನು ಪರವಾಗಿಲ್ಲ. ನಾವೇನು ತಲೆ ವಾಶ್ ಮಾಡಬೇಕಂತ ಏನು ಅವಶ್ಯಕತೆ ಇಲ್ಲ ಸ್ನೇಹಿತರೆ, ಹಾಗೆ ಬಿಡ್ಬೋದು. 1-2 ದಿವಸ ಆದಮೇಲೆ ಕೂಡ ನೀವು ತಲೆ ಸ್ನಾನ ಮಾಡ್ಬೋದು. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಹೇರ್ ಪ್ಯಾಕ್ ವಿಡಿಯೋ ನಿಮಗೂ ಕೂಡ ನ್ಯಾಚುರಲ್ ಆಗಿರುವಂಥದ್ದು ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕೆ ಧನ್ಯವಾದ ಸ್ನೇಹಿತರೆ.